RR ನ್ಯೂಸ್ಗೆ ಸ್ವಾಗತ. ಮುಳಬಾಗಿಲು ತಾಲ್ಲೂಕು ಕಚೇರಿಯಲ್ಲಿ ವಿಶ್ವಕರ್ಮ ಜಯಂತಿಯ ಪೂರ್ವಭಾವಿ ಸಭೆಯನ್ನು ನಡೆಯಿತು. ಈ ಸಂದರ್ಭದಲ್ಲಿ ಮಾನ್ಯ ಶಾಸಕರು ವಿ ಸಮೃದ್ಧಿ ಮಂಜುನಾಥ್, ದಂಡಾಧಿಕಾರಿಗಳು ವಿ ಗೀತಾ, ಡಾಕ್ಟರ್ ಸರ್ವೇಶ್ ರವರು, ವಿಶ್ವಕರ್ಮ ಸಮುದಾಯದ ಮುಖಂಡರು ಭಾಗಿಯಾಗಿದ್ದರು. ಎಲ್ಲ ತಾಲೂಕು ಇಲಾಖೆ ಅಧಿಕಾರಿಗಳು ಹಾಗೂ ಸಂಘದ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳು, ಮಾಧ್ಯಮಿಕರು, ಅಧಿಕಾರಿಗಳಲ್ಲಿ ಒಂದು ಎಚ್ಚರಿಕೆ ಮನವಿ ಏನಾದ್ರು ಅನ್ಕೊಳ್ಳಿ. ಈ ದೊಡ್ಡ ದೊಡ್ಡ ಕಮ್ಯುನಿಟಿಯವ್ರಿಗೆ ಮಾತ್ರ ಬೇಗ ಎಲ್ಲ ಆಪ್ಷನ್ಸ್ ಬರೋದು, ಈ ಚಿಕ್ಕ ಚಿಕ್ಕ ಕಮ್ಯುನಿಟಿಯವ್ರಿಗೆ ಇಷ್ಟ ಬಂದಂಗೆ ಬರೋದು, ನಾಡ ಹಬ್ಬಗಳ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಅವ್ರಿಗೆ ತರೋದು, ನಾಡ ಹಬ್ಬದ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಏನೋ ನಾವೇನೋ ಮುಗಿಸ್ತೀವಿ, ಕಾಟಾಚಾರಕ್ಕೆ ಮುಗಿಸ್ತೀವಿ ಅನ್ನೋದು ನನ್ನ ಪರಿವಾರ್ಯ ವಿಷಯ. ನನ್ನ ಆಡಳಿತದಲ್ಲಿ ಇಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಈಗಾಗಲೇ ಸರ್ವೇಶ್ವರ್ ಹೇಳಿದಂಗೆ ಅದು ಶ್ರೀಧರ್ಗೂ ಗೊತ್ತಿದೆ. ಕಳೆದ 2 ವರ್ಷ ನನ್ನ ಜೊತೆಗಿದ್ದಾರೆ, ಗೊತ್ತಿದೆ. ಯಾಕಂದ್ರೆ ತಾಲೂಕು ದಂಡಾಧಿಕಾರಿಗಳು ನನ್ನ ಜೊತೆ ಜಾಯ್ನ್ ಆಗಿ ಈಗ 1 ವರ್ಷ ಆಗಿರ್ಬೋದು, 2 ವರ್ಷದಿಂದ ನನ್ನ ಜೊತೆಗಿದ್ದಾರೆ. ಯಾವುದೇ ಹಬ್ಬಗಳನ್ನ ತಾಲೂಕು ಆಡಳಿತ ವರ್ಗಗಳಿಂದ 25,000 ರೂಪಾಯಿ ಸರ್ಕಾರದಿಂದ ಕೊಟ್ಟರುವೆ ಉಳಿದ ಅಮೌಂಟ್ ಅನ್ನ ನನ್ನ ಜೋಬಿಂದ ಹಾಕಿ ಎಲ್ಲಾ ತಾಲೂಕು ಆಡಳಿತಗಳ ಒಂದು ಸಹಕಾರದೊಂದಿಗೆ ಯಾವೊಬ್ಬ ಜಾತಿ ಕೂಡ ಅವ್ರದೇ ಆಗ್ತಕ್ಕಂಥ ಜಾತಿ ಅವ್ರಿಗೆ ಇಂಪಾರ್ಟೆಂಟ್ ಆಗುತ್ತೆ. ಇವನು ಕಟ್ಟ ಕಡೆ ಜಾತಿಯವರು ಕೂಡ ನಾನು ನಿಧಿಯನ್ನ ಭರವಸೆ ಕೊಟ್ಟು ಆ ಜಾತಿ ಅವ್ರಿಗೆ ಒಂದು ಏನು ನಮ್ಮ ಸಬಲೀಕರಣ ಆಗ್ಲಿಕ್ಕೆ ಏನು ಅವಶ್ಯಕತೆ ಇದ್ದು ನಮ್ಮ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ವಿ. ಈಗಾಗಲೇ ಕಳೆದ ವರ್ಷ ಕೂಡ ವಿಶ್ವಕರ್ಮ ಜಯಂತಿ ಓದಿರ್ತಕ್ಕಂಥ ಮಕ್ಕಳಿಗೆ ಪುರಸ್ಕಾರ ಕೊಡ್ತಕ್ಕಂಥ ಒಂದು ಸಭೆ ನಡೆದು ಏನು ನಾವಿದೀವಿ ಅನ್ನೋ ಒಂದು ವ್ಯಾಖ್ಯಾನ ಮುಖಾಂತರವಾಗಿ ಎಲ್ಲಾ ನಮ್ಮ ತಾಲೂಕು ಅಧಿಕಾರಿ ಸೇರಿ ಇವಾಗ ಕೆಳಗಡೆಯಿಂದ ಹಿಡಿದು ದೊಡ್ಡ ಮಟ್ಟಕ್ಕೆ ಜಾತಿಗಳು ಕೂಡ ಅವರ ಹಬ್ಬಗಳಿಗೆ ಅಷ್ಟೇ ಪ್ರಾಮುಖ್ಯತೆ ಕೊಡ್ತಕ್ಕಂಥ ಕಾರ್ಯಕ್ರಮ ನಾವೇನ್ ಮಾಡ್ತಿದ್ವಿ. ಈ ಕಾರ್ಯಕ್ರಮ ಕೂಡ ಕಳೆದ ವರ್ಷ ನಾವೇನ್ ಕೂತ್ಕೊಂಡು ಮಾತಾಡಿದ್ವಿ, ನೀವೇನ್ ನನಗೆ ಮನವಿ ಕೊಟ್ಟಿದ್ರಿ, ಆ ಮನವಿ ಆಧಾರದ ಮೇಲೆ ಇಲ್ಲಿ ನಾವು ನಿಮ್ಮ ಚೌಲ್ಟ್ರಿ ಕಟ್ಲಿಕ್ಕೆ, ಭವನ ಕಟ್ಲಿಕ್ಕೆ ಜಾಗ ಕೊಡಬೇಕು, ತಾಲೂಕು ಆಡಳಿತ ಜೊತೆ ಕೂತ್ ಮಾತಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ತಂದು ಈಗಾಗಲೇ 9 ಏನು ನಮ್ಮಲ್ಲಿ ಭವನ ಇಲ್ಲ, ಭವನ ಕಟ್ಟಲಿಕ್ಕೆ ನನ್ನ ಒಂದು ಕ್ಷೇತ್ರ ಅಭಿವೃದ್ಧಿ ಅಮೌಂಟ್ ಇಂದ ಕೊಡ್ಲಿಕ್ಕೆ ಕೂಡ ನಮ್ಮ ತಯಾರಾಗಿ ಕೂಡ ಈ ಕಾರ್ಯಕ್ರಮ ನಡೆಸಬೇಕು, ಇದನ್ನು ಮಾಡಬೇಕು. ಇದರಿಂದ ನಾನು ಕೂಡ ಬೆಳಗ್ಗೆ ಎಲ್ಲರ ಜೊತೆ ಮಾತಾಡಿದ್ದೀನಿ. 17ನೇ ತಾರೀಕು ನಮ್ಗೆ ಟೈಮ್ ಉಂಟು. 17ಕ್ಕೆ ಈ ಕಾರ್ಯಕ್ರಮ ಮುಗಿಸೋಣ. ಮುಗಿಸಿ ಯಾವ ಚೌಲ್ಟ್ರಿದಲ್ಲಿ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋದು ಕೂತ್ ಮಾತಾಡಿ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅನ್ನೋದನ್ನ ನೀವೆಲ್ಲ ಸಿದ್ಧತೆ ಮಾಡ್ಕೊಳ್ಳಿ. ನಮ್ಮ ತಾಲೂಕು ಆಡಳಿತಗಳಿಂದ ಏನೇನ್ ಬೇಕು ಎಲ್ಲ ವ್ಯವಸ್ಥೆಯನ್ನ ಮಾಡ್ಕೊಡ್ತೀನಿ. ಹಾಗೂ ನಾನು ಒಂದು ಮನವಿನ ಮಾಡ್ತೀನಿ, ನಿಮ್ಮ ಹತ್ರ ಯಾವುದೇ ಕಾರಣಕ್ಕೂ ಪಂಚಾಯತಿ ಲೆವೆಲ್ ಪಲ್ಲಕ್ಕಿ ಬರೋದು ಬೇಡ. ನಾನು ಹೇಳ್ತೀನಿ ಅದಕ್ಕೆ ರೀಸನ್ ಹೇಳ್ತೀನಿ. ಒಂದು ಹೋಬಳಿ ಮಟ್ಟಕ್ಕೆ ಒಂದು ಕಮಿಟಿ ಮಾಡ್ಕೊಂಡು ಆ ಹೋಬಳಿ ಮಟ್ಟಕ್ಕೆ ಒಳ್ಳೆ ಅವರಿಗೆ ಒಂದು ಇದು ಕೊಟ್ಟು ಹೋಬಳಿ ಕಡೆಯಿಂದ ಒಂದು ಪಲ್ಲಕ್ಕಿ ಬನ್ನಿ ಅಂತ ಕರೆದು, ಲಾಸ್ಟ್ ಟೈಮ್ ನಾನು ಹೇಳಿದೆ, ನಮ್ಮ ಏನು ಯಾದವ ಕಮ್ಯುನಿಟಿ ಅವ್ರಿಗೆ ಹೇಳಿದೆ, ದಯವಿಟ್ಟು ಪಲ್ಲಕ್ಕಿ ಬೇಡ, ಎಲ್ಲ ಒಂದು ಹೋಬಳಿ ಕಡೆಯಿಂದ ದೊಡ್ಡ ಪಲ್ಲಕ್ಕಿ ತರ್ರಿ ಸಾಕು ಅಂತ ಹೇಳಿದೆ. ಪಲ್ಲಕ್ಕಿ ಮಾತ್ರ ಬರೋ ಜನ ಇಲ್ಲ. ಪಲ್ಲಕ್ಕಿ ಓಡಿಸ್ಕೊಂಡ್ಬರ್ತಕ್ಕಂಥ ಟ್ರ್ಯಾಕ್ಟರ್ ಒಬ್ಬ, ಇದು ಪಲ್ಲಕ್ಕಿ ಇಟ್ಕೊಳ್ಳೋ ಒಬ್ಬ ಬಿಟ್ರೆ 4 ಜನ ಇಲ್ಲ. ಇದೇನಾಗುತ್ತೆ ಅಂತಂದ್ರೆ ಇದು ಎಲ್ಲೋ ಒಂದು ನಗಬಾಟ್ಲಿಗೆ ಇರ ಒಂದೊಂದು ಹೋಬಳಿಯಿಂದ ಒಂದು ಕಮಿಟಿ, ತಾಲೂಕು ಕಮಿಟಿ ಒಂದು, ಹೋಬಳಿ ಕಮಿಟಿ ಒಂದು ಕಮಿಟಿ ಮಾಡ್ಕೊಂಡು ಒಂದು ಅದ್ದೂರಿಯ ಕಮಿಟಿ ಮಾಡಿದ ಕಮಿಟಿ ಮುಖಾಂತರ ಪಲ್ಲಕ್ಕಿ ಕರ್ಕೊಂಡ್ಬಂದ್ರೆ ಅದಕ್ಕೊಂದು ಒಂದು ಗಾಂಭೀರ್ಯತೆ ಕಾಣ್ತದೆ. 30 ಪಂಚಾಯತಿಗೆ 30 ಪಲ್ಲಕ್ಕಿ ಬಂದ್ಬಿಟ್ರಲ್ಲ, ನಮ್ ಜನ ಬರ್ಬೇಕು, ಹೌದಾನೆ? ಆ ಒಂದು ಕಮ್ಯುನಿಟಿದಲ್ಲಿ ಅದೊಂದು ನಮ್ಮಲ್ಲಿ ಅದು ಜಾಗೃತಿ ಮೂಡಬೇಕು. ಸೊ ಅದು ಬಿಟ್ಟು ನಾಗರಿಕ ಪಲ್ಲಕ್ಕಿ ಬಂದ್ರೆ ಆಗೋದಿಲ್ಲ. ಸೊ ಅದರಿಂದ ನಾನು ಹತ್ರ ಮಾತಾಡ್ತಾ ಇದ್ದೆ, ಈ ಸರಿ 30 ಪಲ್ಲಕ್ಕಿ ಬೇಡ, 6 ಪಲ್ಲಕ್ಕಿಗಳು, ಟೌನಿಂದ 1 ಪಲ್ಲಕ್ಕಿ, 7 ಪಲ್ಲಕ್ಕಿಗಳು, 7 ಪಲ್ಲಕ್ಕಿಗಳು ತುಂಬಾ ಅದ್ದೂರಿಯ ಮಾಡಿ ಪಲ್ಲಕ್ಕಿ ತಂದು ನಿಲ್ಸಿ, 7 ಪಲ್ಲಕ್ಕಿ ನಿಲ್ಸಿ ಎಲ್ಲಾ ಊರುಗಳಿಂದ ತಾಲೂಕು ಕಮಿಟಿ ಹೋಗಿ ಒಂದು ಜಾಗೃತ ಮೂಡಿಸಿ, ಬನ್ನಿ ನಮ್ಮ ಮಾತು ಕರ್ಕೊಂಡ್ಬಂದು ನೀವೆಲ್ಲ ಕ್ರೋಢೀಕರಣ ಮಾಡಿದ್ರೆ ಈ ಹಬ್ಬಕ್ಕೊಂದು ಅರ್ಥ ಆಗ್ತದೆ.
ಈ ಹಬ್ಬಕ್ಕೊಂದು ಅರ್ಥ ಬರ್ತದೆ. ನನ್ನ ಅಭಿಪ್ರಾಯ ಹೇಳ್ತಾ ಇರೋದು, ಯಾಕಂದ್ರೆ ನಾನು ಈಗಾಗಲೇ ಕಂಡಿದ್ದೀನಿ ಅಂತ ಅಭಿಪ್ರಾಯ ಅಂತ ಹೇಳಿದ್ದೇನೆ. ಅವತ್ತು ನನ್ನ ತಾಲೂಕು ಕಡೆ ಜಿಲ್ಲಾಡಳಿತ ಸರ್ಕಾರದಿಂದ ಏನೇನು ಬರಬೇಕು, ನನ್ನ ಕಡೆ ಏನೇನು ಬರಬೇಕು ಅದು ಅನೌನ್ಸ್ ಮಾಡ್ತೀನಿ. ಅವತ್ತು ಅನೌನ್ಸ್ ಮಾಡ್ತೀನಿ, ಕಾರಣ ಮುಖ ತರ್ತೀನಿ. ಸೊ ಅದನ್ನ ಆಂತರಿಕ ವ್ಯವಹಾರ ಏನಿದೆ, ಈಗಾಗಲೇ ನಾನು ಬಾಡಿಗೆ ಕೊಟ್ಟಿದ್ದೀನಿ ಅನ್ಕೊಂಡಿದ್ದೆ, ನನಗೆ ಈಗಲೇ ಸ್ವಲ್ಪ ನೋವಾಗ್ತದೆ ಕೊಟ್ಟಿಲ್ಲ ಅಂತ. ನಾನು ಕೂಡ ನ್ಯಾಯ ಪಂಚಾಯತಿ ಮಾಡಿ ಆ ಬಿಲ್ಡಿಂಗ್ ಓನರ್ನ ಮಾತಾಡಿ ಅಡ್ವಾನ್ಸ್ ಕೊಡಿಸಿ ಬಾಡಿಗೆ ಎಲ್ಲ ಮಾತಾಡಿ, ಬಾಡಿಗೆ ನಾನೇ ಮಾತಾಡಿ ಎಲ್ಲ ರೀತಿ ವ್ಯವಸ್ಥೆ ಮಾಡಿದ್ದೆ. ಸೊ ಅದರಿಂದ 17ನೇ ತಾರೀಕು ತಾವೆಲ್ಲ ಒಗ್ಗೂಡಿ ತಾಲೂಕೊಂದು ಈ ಒಂದು ಸಮಿತಿ ಒಂದು ಇದು ಮಾಡ್ಕೊಂಡು ಸಮಿತಿ ಮಾಡ್ಕೊಂಡು ಸ್ಟೇಜ್ ಯಾರು ಮಾಡ್ಬೇಕು, ಪಲ್ಲಕ್ಕಿ ಯಾರು ಮಾಡ್ಬೇಕು, ಜನ ಯಾರು ಸೇರ್ಬೇಕು, ನಿಮ್ಮಲ್ಲಿ ನಾವೇ ಒಗ್ಗಟ್ಟಾಗಿ ಕೂತ್ಕೊಂಡು 9 ಜನ ಕೂತ್ಕೊಂಡು 9ರಿಂದ ಇದನ್ನ ಹೆಸರು ನಮ್ಮಂತೆ ಮಾಡಿ ಒಂದು ಹೋಬಳಿಗಳು ಇದನ್ನು ಕಮಿಟಿ ಮಾಡ್ಕೊಂಡು ಈ ಕಾರ್ಯಕ್ರಮವನ್ನು ಚಂದಾಗಿ ಅಂದವಾಗಿ ಮುಗಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ಕೊಳ್ಳಿ. ನಾವು ಇರ್ತೀವಿ. ಈಗ ನಾನು ಮಾತಾಡ್ತೀನಿ, ತಪ್ಪು ತಿಳ್ಕೊಂಬೇಡಿ. ನಮ್ಮ ಚಿಕ್ಕ ಜಾತಿಗಳೆಲ್ಲ ಎಲ್ಲಾ ಜಾತಿಗಳಲ್ಲೂ ಕೂಡ ಒಂದು ಮೈಮನ್ಸ್ ಇದಾವೆ. ಆದ್ರೆ ಈ ತರ ಬಂದಾಗ ಆಂತರಿಕ ನಾವೆಲ್ಲ ಒಂದಾಗ್ಬೇಕು, ನಾವೆಲ್ಲ ಒಂದಾಗ್ಬೇಕು. ಹೇಳಿ ಎಲ್ಲಿಲ್ಲ ಅಂತ ಹೇಳಿ ನೋಡೋಣ, ಎಲ್ಲಾ ಕಡೆ ಇದೆ, ಎಲ್ಲಾ ಕಡೆ ಇದೆ ಅದಲ್ವಾ. ಸೊ ಅದರಿಂದ ನಾವು ನೀವೇನಿರ್ತಕ್ಕಂಥ ಚಿಕ್ಕ ಕಮ್ಯುನಿಟಿಗಳು ದಯವಿಟ್ಟು ನೀವೆಲ್ಲ ಒಂದಾಗಿ ಜಾತಿನ ಒಂದ್ ಮಾಡ್ಕೊಂಡು ಮುಂದಿನ ಬರ್ತಕ್ಕಂಥ ಪೀಳಿಗೆಗೆ ನೀವೆಲ್ಲ ಎಕ್ಸಾಂಪಲ್ ಆಗ್ಬೇಕು, ನೀವೆಲ್ಲ ಒಂದಾಗ್ಬೇಕಂತ ನನ್ನ ಒಂದು ಮನವಿ. ಅದರಿಂದ 17ನೇ ತಾರೀಕು ಫೈನಲ್ ಮಾಡಿ ನೀವೆಲ್ಲ ಹೇಳ್ತೀರಾ ಆ ಚೌಟ್ರದಲ್ಲಿ ಕಾರ್ಯಕ್ರಮನ ಮುಗಿಸ್ಕೊಡ್ತೀವಿ. ಈಗಾಗಲೇ ಪಿತೃಪಕ್ಷ ಎಲ್ಲಾ ಚೌಟ್ರಗಳು ಖಾಲಿ ಇದಾವೆ. 17ನೇ ತಾರೀಕು ಬೇಗ ಚೌಟ್ರಿ ಬುಕ್ ಮಾಡ್ಕೊಂಡು ಇನ್ನು ನೆಕ್ಸ್ಟ್ ಮಂತ್ ಕೊಡಕ್ಕಾಗಲ್ಲ, ಅದು ದುರ್ಬನ ಕೊಡಕ್ಕಾಗಲ್ಲ, ಆ ನೆಕ್ಸ್ಟ್ ಮಂತ್ ಆದ್ಮೇಲೆ ಕೊಡ್ತೀವಿ ಅದಲ್ವಾ. ಯಾವ ಚೌಟ್ರಿ ಬೇಕೋ ಬುಕ್ ಮಾಡ್ಕೊಂಡು ಅದನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನೀವು ಒಂದು ಸಭೆ ಮಾಡ್ಕೊಂಡು ನೀವೆಲ್ಲ ಕೂತ್ಕೊಂಡು ಸಭೆ ಮಾಡ್ಕೊಂಡು ನನಗೆ ಇಂಟಿಮೇಟ್ ಮಾಡ್ರೆ ಅದಕ್ಕೆ ನಾವೆಲ್ಲ ನಡೆಸ್ಕೊಡ್ತೀವಿ. ಆಗ್ಬೋದಾ? ಅದಲ್ಲ ಇದಾಗಿದ ತಕ್ಷಣ ಕೂತ್ಕೊಂಡು ನಾನು ಡೇಟ್ ಕೊಡ್ತೀವಿ, ಕೂತ್ಕೊಂಡು ಅದೇನಿದೆಯೋ ಅದನ್ನ ಸಮಸ್ಯೆ ಬಗೆಹರಿಸತಕ್ಕಂಥ ಕರ್ತವ್ಯವನ್ನು ನಮ್ದು ಗೊತ್ತಿದೆ. ನಾನು ಅದನ್ನ ಮುಂದೆ ಆ ಸಮಸ್ಯೆ ಬರಬಾರ್ದು, ಕೋರ್ಟು ಕಚೇರಿ ತಿರುಗಾಡಬಾರ್ದು, ಅದನ್ನ ನಾನು ಅದನ್ನ ರಿವರ್ಸ್ಕೊಡ್ತೀನಿ. ಇವತ್ತು ನಾನು ಮಾತು ಕೊಡ್ತೀನಿ, ಈ ಕಾರ್ಯಕ್ರಮ ಮುಗಿಸ್ಕೊಡಿ. ಆ ಕಾರ್ಯಕ್ರಮ ಮುಗಿಸಿದಾದ್ಮೇಲೆ ನೆಕ್ಸ್ಟ್ ಡೇ 2nd ಡೇ 3rd ಡೇ ಕೂತ್ಕೊಂಡು ಇದನ್ನ ಸಮಸ್ಯೆ ಬಗೆಹರಿಸ್ಕೊಡ್ತೀನಿ. ಆಗೋತಾನೆ? ಎಲ್ರಿಗೂ ಒಳ್ಳೇದಾಗ್ಲಿ. ಮನಸ್ಸು ಮಾಡ್ಕೊಳ್ತಕ್ಕಂಥ ವಿಚಾರ ಬೇಡ, ಮಾಡ್ತಕ್ಕಂಥ ವಿಚಾರದಲ್ಲಿ ಬೇಡ. ಈಗ ನಮ್ಮ ಸರ್ವೇಶ್ವರ್ ಹೇಳಿದಂಗೆ ಆಂತರಿಕ ವ್ಯವಹಾರ ಹೇಳಿದ್ರು ಒಳಗಡೆ ಮಾತಾಡ್ಕೋಬೇಕು. ಬಹಿರಂಗವಾಗಿ ನಮ್ಮ ಎಲ್ಲಿ ಮೀಡಿಯಾ ಇದೆ, ಮೀಡಿಯಾಗೆಲ್ಲ ಹೋಗೋದನ್ನ ಮಾತಾಡಬಾರ್ದು. ಯಾಕಂದ್ರೆ ಎಷ್ಟೇ ನೋವುಗಳಿದ್ರು ಕೂಡ ದೊಡ್ಡವನಾದನೋ, ದೊಡ್ಡಸ್ತಿಗೆ ಆದನೋ, ಅಧ್ಯಕ್ಷನಾದನೋ, ಮಗುವಲ್ಲಿ ತಾಯಿ ಹೊಟ್ಟೆ ಹಿಂಗಾಗ್ತದಲ್ಲ ಹಂಗ ಹಾಕೊಂಡು ಹೋಗ್ಬೇಕಾಗ್ತದೆ. ನೋವಾಗ್ತದೆ, ಕೆಲವು ವಿಚಾರದಲ್ಲಿ ನೋವಾಗ್ತದೆ. ಅಷ್ಟೇ ನೋವು ತೊಳೆದಾಗ ತಪ್ಪು ನಮ್ದು ಜಾಸ್ತಿ ಬರ್ತದೆ, ಇನ್ನೊಂದು ಕಡೆ ಆಗಿರ್ತದೆ. ಕೂತ್ಕೊಂಡು ಬಗೆಹರಿಸ್ಕೊಳ್ತಕ್ಕಂಥ ಜವಾಬ್ದಾರಿ ನಾವು ವಹಿಸ್ಕೊಬೇಕಾಗುತ್ತೆ. ಸೊ ಅದರಿಂದ ಇಲ್ಲಿ ಪಕ್ಷ ಭೇದ ಬೇಡ, ಜಾತಿ ಒಂದೇ ಮುಖ್ಯ ಆಗ್ತದೆ. ಸೊ ಅದೆಲ್ಲ ನಾವೆಲ್ಲ ವಿಶ್ವಕರ್ಮದವರು ಈ ಹಬ್ಬವನ್ನ ತುಂಬಾ ಜೋರಾಗಿ 17ನೇ ತಾರೀಕು ಆಚರಣೆ ಮಾಡೋಣ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಅಲ್ಲೇನಾದ್ರೂ 100-150 ಜನ ಸೇರೋದು ನಾನು ಸ್ಟೇಜ್ ಬರೋಣ. ನಾನು ಮೊದಲೇ ಹೇಳ್ತೀನಿ, ಅವರ 100 ನೀವು ಮೊದಲೇ ಹೇಳ್ಬಿಡಿ. ಇಲ್ಲ ಸರ್ ಅಂದ್ರೆ ಇಲ್ಲೇ ಬನ್ನಿ, ಊಟ ಗಿಡ ಹಾಕಿ ಇಲ್ಲೇ ಮುಗಿಸ್ಕೊಡ್ತೀವಿ. ಅಧ್ಯಕ್ಷ ಹೇಳ್ಬೇಕು. ಓಕೆ, ನಾನು ಮೊದಲೇ ಹೇಳ್ಬಿಡ್ತೇನೆ, 100-150 ಜನ ಸೇರ ಇನ್ನ ಬರಲ್ಲ. ನಮ್ಮ ನಿಮ್ ಇಷ್ಟ, ಮೊದಲೇ ಶ್ರೀಪೇಂಡ ನನ್ನ ಫೀಸ್ ಅಮೌಂಟ್ ಸೇರ್ಕೋದ. ನಿಮ್ಗೆ ಯಾವ ಚೌಡ್ರು ಬೇಕೇಳ ಚೌಡ್ರು ನಾನು ಮಾಡ್ಕೊಡ್ತೀನಿ. ಆಯ್ತು, 17ನೇ ತಾರೀಕು ಕಾರ್ಯಕ್ರಮ ಮುಗಿಸ್ಕೊಡ್ತೀವಿ.